ಒಂದು ಹೂವು ಕಂಡ್ರೆ ತುಂಬ ದೊಡ್ಡ ಹೂವಾದರೂ ಸಹ ಅದು ಸ್ಪಷ್ಟ ಗೊತ್ತಾಗಬೇಕಾದ್ರೆ 3 ಅಡಿ ಹತ್ರ ಆದರೂ ಹೋಗಬೇಕು. 3 ಅಡಿಗೆ ಒಂದು ಕಡೆ ನಿಂತು ಒಂದೊಂದನ್ನು ನೋಡೋದಾದರೆ, ತೋಟ ಸುತ್ತೋದಾದರೆ, ಹೀಗೆ ತೋಟಕ್ಕೆ ಒಂದು ಸುತ್ತು ಬಂದರೆ ಸುಮಾರು 1.5 ರಿಂದ 2 ಕಿಲೋಮೀಟರ್ ಆಗುತ್ತೆ ಫಾಸ್ಟಾಗಿ ಬಂದರೆ. ಹೀಗೆ ನೋಡಿ ಸುತ್ತು ಬರೋದಾದರೆ ಎಷ್ಟಾಗ್ಬೋದು ಅಂತ, ಸುಮಾರು 105 ಕಿಲೋಮೀಟರ್ ಆಗ್ಬೋದು ಅಂತ ನನ್ನ ಒಂದು ಅಂದಾಜು. 105 ಕಿಲೋಮೀಟರ್ ಇಲ್ಲಿ ಸುತ್ತಿದ್ರೆ ಇಲ್ಲಿರುವ ಎಲ್ಲ ಸಸ್ಯಗಳನ್ನು ನೋಡಬಹುದು, ತೆಂಗಿನ ಕೃಷಿ ಕಾಡು ಕೃಷಿಯಾಗಿ ಹೇಗೆ ಮಾಡುವುದು, ತೆಂಗಿನಲ್ಲಿ ಏನಿದೆ ನೋಡಲಿಕ್ಕೆ ಇತ್ಯಾದಿ ವಿವರಗಳು ಇದಕ್ಕಿದೆ. ಅಂದರೆ ತೆಂಗನ್ನೇ ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗಲಿ, ಯಾವುದೇ ಪೂಜೆ ಮಾಡಲಿ, ತೆಂಗನ್ನೇ ಇಟ್ಟು ಮಾಡ್ತೀವಲ್ಲ, ಏನದರ ಹಿನ್ನೆಲೆಯಲ್ಲಿರುವ ಸ್ವಾರಸ್ಯ, ಏನು ವಿಚಾರ ಮಾಡಿದರು ಅನ್ನೋದನ್ನೆಲ್ಲ ಇದರಲ್ಲಿ ವಿಚಾರ ಮಾಡಿದೆ. ಇದು ಹಲಸಿನ ಬಗ್ಗೆ ಇದೆ. ಸುಮಾರು 75x2 ಅಂದರೆ ಸುಮಾರು 150 ರೀತಿಯ ಹಲಸಿನ ಅಡುಗೆಗಳಿದೆ. ಭವಿಷ್ಯದ ಆಹಾರದ ಭದ್ರತೆಗೆ ಹಲಸಿಗೆ ಬಹಳ ಪ್ರಧಾನ ಇದೆ. ದೇಶೀಯ ಅಂದ ಮೇಲೆ ದೇಶೀಯ ಹಸು ಮಾತ್ರ ಅಲ್ಲ, ದೇಶೀಯ ಜೀವನ ಆಗಬೇಕು, ದೇಶೀಯ ಸಸ್ಯ ಸಂಯೋಜನೆ ಆಗಬೇಕು, ದೇಶೀಯ ಅಡಿಗೆ ಆಗಬೇಕು. ಇದೆಲ್ಲ ಒಟ್ಟೊಟ್ಟಿಗೆ ಆಗಬೇಕೆ ಹೊರತು ಒಂದನ್ನು ಬಿಟ್ಟು ಇನ್ನೊಂದು ಆಗಲ್ಲ. ಇಷ್ಟು ಯೋಚನೆ ಮಾಡಿದರೆ ಮಾತ್ರ ದೇಶೀಯತೆಯ ಶಬ್ದಕ್ಕೆ ಅರ್ಥ ಬರುತ್ತೆ. ಮಲೆನಾಡು ಗಿಡ್ಡಕ್ಕೆ ಅಥವಾ ಹಳ್ಳಿಕಾರಿಗೆ ಇವತ್ತು ಪ್ರಾಧಾನ್ಯತೆ ಬಂದಿದೆ, ಒಪ್ಕೊಳ್ಳೋಣ, ಸಂತೋಷನೇ. ಆದರೆ ಮಲೆನಾಡೇ ಗಿಡ್ಡವಾಗಿ, ಮಲೆನಾಡ ಕಾಡೇ ಹೋಗಿ, ಮಲೆನಾಡಿನಲ್ಲಿ ಎಲ್ಲರೂ ಸಹ ಅದನ್ನು ತಿರಸ್ಕರಿಸಿ ಇದು ಪ್ಯಾಕೆಟ್ ಹಾಲನ್ನು ಕುಡಿಯುವ ಸಂದರ್ಭದಲ್ಲಿ ನಾವು ಕಳೆದು ಹೋಗಿ ಇನ್ನು ಪುನರುತ್ಪತ್ತಿ ಮಾಡಲಾಗದ ರೀತಿಯಲ್ಲಿ ಪ್ರಕೃತಿಯನ್ನು ಕಳೆದ ಮೇಲೆ ನಾವು ಮಲೆನಾಡು ಗಿಡ್ಡ ಅಂತ ಯೋಚನೆ ಮಾಡುವ ಸ್ಥಿತಿ ಬಂದಿದೆ. ನಮ್ಮ ತೋಟದ ಬಗ್ಗೆಯಿಂದ ಮೊದಲು ಪ್ರಾರಂಭ ಮಾಡ್ತೇನೆ. ಇದು ಇಂದ್ರಪ್ರಸ್ಥದೊಳಗೊಂದು ಸುತ್ತು ಅಂತ. ಅಂದರೆ ನಮ್ಮದು ಈಗ ಸುಮಾರು 13 ರಿಂದ 14 ಎಕರೆ ತೋಟ ಇದೆ. ಈ ತೋಟದ ಒಳಗೆ ಒಂದು ಸುತ್ತು ಬರೋದಾದರೆ, ಒಂದು ತಕ್ಕ ಮಟ್ಟಿಗೆ ಎಲ್ಲವನ್ನು ಗಮನಿಸೋದಾದರೆ, ನಮ್ಮ ನೋಡುವ ಸಾಮರ್ಥ್ಯ ಅಥವಾ ನೋಡಿದ್ದನ್ನು ಸರಿಯಾಗಿ ಗ್ರಹಿಸುವ ಸಾಮರ್ಥ್ಯ 3 ಅಡಿ. ಪುಸ್ತಕ ಓದೋದಾದರೆ 1.5 ಅಡಿ ದೂರದಿಂದ ಓದಬೇಕು, ಅದಕ್ಕಿಂತ ಹೆಚ್ಚಾದರೆ ಓದೋಕ್ಕಾಗಲ್ಲ. ಒಂದು ಹೂವು ಕಂಡ್ರೆ ತುಂಬ ದೊಡ್ಡ ಹೂವಾದರೂ ಸಹ ಅದು ಸ್ಪಷ್ಟ ಗೊತ್ತಾಗಬೇಕಾದ್ರೆ 3 ಅಡಿ ಹತ್ರ ಆದರೂ ಹೋಗಬೇಕು. 3 ಅಡಿಗೆ ಒಂದು ಕಡೆ ನಿಂತು ಒಂದೊಂದನ್ನು ನೋಡೋದಾದರೆ, ತೋಟ ಸುತ್ತೋದಾದರೆ, ಹೀಗೆ ತೋಟಕ್ಕೆ ಒಂದು ಸುತ್ತು ಬಂದರೆ ಸುಮಾರು 1.5 ರಿಂದ 2 ಕಿಲೋಮೀಟರ್ ಆಗುತ್ತೆ ಫಾಸ್ಟಾಗಿ ಬಂದರೆ. ಹೀಗೆ ನೋಡಿ ಸುತ್ತು ಬರೋದಾದರೆ ಎಷ್ಟಾಗ್ಬೋದು ಅಂತ, ಸುಮಾರು 105 ಕಿಲೋಮೀಟರ್ ಆಗ್ಬೋದು ಅಂತ ನನ್ನ ಒಂದು ಅಂದಾಜು. 105 ಕಿಲೋಮೀಟರ್ ಇಲ್ಲಿ ಸುತ್ತಿದ್ರೆ ಇಲ್ಲಿರುವ ಎಲ್ಲ ಸಸ್ಯಗಳನ್ನು ನೋಡ್ಬೋದು, ತಿಳಿಬಹುದು. ಹೇಗೆ ಸುತ್ತಬಹುದು, ನೋಡ್ಬೋದು, ಏನು ನೋಡ್ಬೋದು ಅನ್ನೋ ವಿವರಗಳು ಇದರಲ್ಲಿ ಇದೆ. ಇಲ್ಲಿಯ ಒಂದಷ್ಟು ಸಸ್ಯಗಳ ಪರಿಚಯ, ಕೃಷಿಯ ಸಂಯೋಜನೆ ಯಾವ ರೀತಿ ಮಾಡಿದ್ದೇವೆ ಇತ್ಯಾದಿ. ಇದರ ಇನ್ನೊಂದು ಮುಖದಲ್ಲಿ ನಮ್ಮ ತೋಟ ತೆಂಗಿನ ತೋಟ ಅಂತ ತಕ್ಕ ಮಟ್ಟಿಗೆ ಹೇಳಿಕೊಳ್ಬೋದು. ಯಾಕಂದರೆ ನಮಗೆ ಆರ್ಥಿಕವಾಗಿ ಮತ್ತು ಎದ್ದು ಕಾಣುವ ಸಸ್ಯ ತೆಂಗಿದೆ. ಆ ತೆಂಗಿನ ತೋಟದ ಒಳಗೆ ಈ 105 ಕಿಲೋಮೀಟರ್ ಓಡಾಡಿ ನೋಡಬೇಕಾದಷ್ಟು ಉಳಿದ ಸಸ್ಯಗಳನ್ನು ಸಂಯೋಜನೆ ಮಾಡಿದ್ರಿಂದ ತೆಂಗಿಗೂ ಸಹ ಉಳಿದ ಸಸ್ಯಗಳಿಗೂ ಇರುವಂತಹ ಪರಸ್ಪರ ಸಂಪರ್ಕ, ಸಂವಾದ ಮತ್ತು ಪರಸ್ಪರ ಅವಲಂಬನೆಯ ದೃಷ್ಟಿಕೋನದಿಂದ ತೆಂಗಿನ ಕೃಷಿ ಕಾಡು ಕೃಷಿಯಾಗಿ ಹೇಗೆ ಮಾಡುವುದು, ತೆಂಗಿನಲ್ಲಿ ಏನಿದೆ ನೋಡಲಿಕ್ಕೆ ಇತ್ಯಾದಿ ವಿವರಗಳು ಇದಕ್ಕಿದೆ. ಅಂದರೆ ಅದನ್ನು ನಾವು ತೆಂಗನ್ನು ಕಲ್ಪವೃಕ್ಷ ಅಂತ ಹೇಳ್ತೇವೆ. ಕಲ್ಪವೃಕ್ಷ ಅಂತ ಎಲ್ಲರೂ ಹೇಳ್ತಿದ್ದಾರೆ. ತೆಂಗಿಗೆ ಒಂದು 10-15 ಹೆಸರುಗಳನ್ನು ಬೇರೆ ಇದೇ ಅರ್ಥದಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ದಿವಿಜ ಕುಜ ಅನ್ನುವುದಂಥದ್ದು ಸಹ ತೆಂಗಿಗಿರುವ ಇನ್ನೊಂದು ಹೆಸರು. ದಿವಿಜ ಅಂದರೆ ದೇವರು ಅಂತ, ದೈವವೃಕ್ಷ ಅಂತ. ಇನ್ನೊಂದು ರೀತಿಯಲ್ಲಿ ತೆಂಗಿನ ಕೃಷಿಯನ್ನು ಹೇಳುವ ಪ್ರಯತ್ನ ಆದದ್ರಿಂದ ಹೆಸರನ್ನು ಸಹ ಇನ್ನೊಂದು ರೀತಿಯಲ್ಲಿ ಕೊಡುವ ಪ್ರಯತ್ನ ಮಾಡಿದ್ದೇನೆ. ಇದರಲ್ಲಿ ಸುಮಾರು 40 ಅಧ್ಯಾಯಗಳಿದೆ. ತೆಂಗಿನ ಎಲ್ಲ ರೀತಿಯ ಅಡುಗೆಗಳು, ಆಹಾರದ ಉಪಯೋಗಗಳು, ಔಷಧೀಯ ಬಳಕೆಗಳು ಮತ್ತು ಕೃಷಿಯ ಹಿನ್ನೆಲೆಯಲ್ಲಿರುವಂತಹ ತಾತ್ವಿಕ ವಿಚಾರ. ಆಮೇಲೆ ತೆಂಗನ್ನೇ ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗಲಿ, ಯಾವುದೇ ಪೂಜೆ ಮಾಡಲಿ, ತೆಂಗನ್ನೇ ಇಟ್ಟು ಮಾಡ್ತೀವಲ್ಲ, ಏನದರ ಹಿನ್ನೆಲೆಯಲ್ಲಿರುವ ಸ್ವಾರಸ್ಯ, ಏನು ವಿಚಾರ ಮಾಡಿದರು ಅನ್ನೋದನ್ನೆಲ್ಲ ಇದರಲ್ಲಿ ವಿಚಾರ ಮಾಡಿದೆ. ಇದು ಹಲಸಿನ ಬಗ್ಗೆ ಇದೆ. ಸುಮಾರು 75x2 ಅಂದರೆ ಸುಮಾರು 150 ರೀತಿಯ ಹಲಸಿನ ಅಡುಗೆಗಳಿದೆ. ಭವಿಷ್ಯದ ಆಹಾರದ ಭದ್ರತೆಗೆ ಹಲಸಿಗೆ ಬಹಳ ಪ್ರಧಾನ ಇದೆ. ಹೊಟ್ಟೆ ತುಂಬ ತಿನ್ನುವಂತಹ, ಈಗ ಅಕ್ಕಿಗೆ ಬದಲಿಯಾಗಿ ತೆಂಗನ್ನು ನಾವು ಹೊಟ್ಟೆ ತುಂಬ ತಿನ್ನಕ್ಕೆ ಸಾಧ್ಯ ಇಲ್ಲ, ತೊಂದರೆ ಆಗಿಬಿಡುತ್ತೆ. ರುಚಿಗೆ ಅರ್ಧಾಂಶಕ್ಕೆ ಉಪಯೋಗಿಸ್ಕೊಳ್ಬೋದು. ಆದರೆ ಹಲಸನ್ನು ಪೂರ್ತಿ ತಿಂದು ಸಹ ಬದುಕುವಷ್ಟು ಅದಕ್ಕೆ ವಿಶೇಷತೆ ಇದೆ. ತೆಂಗಿಗೆ ನೀರಾವರಿ ಬೇಕು, ಹಲಸಿಗೆ ನೀರಾವರಿ ಬೇಡ. ಮಾವಿಗೂ ನೀರಾವರಿ ಬೇಡ, ಆದರೆ ತುಂಬ ತಿನ್ನೋಕ್ಕಾಗಲ್ಲ. ಹೊಟ್ಟೆ ತುಂಬ ತಿಂದರೆ ನಿಮಗೆ ತಡೆಯಲಾರದ ಬೀದಿ ಆಗಿಬಿಡುತ್ತೆ. ಆದರೆ ಹಲಸನ್ನು ಕೆಲಸ ಮಾಡದೆ ತಿಂದರೆ ಹೊಟ್ಟೆ ಉಬ್ಬರಿಸಿ ತೊಂದರೆ ಆಗುತ್ತೆ, ಆದರೆ ಕೆಲಸ ಮಾಡಿ ತಿಂದರೆ ಜೀರ್ಣ ಆಗುತ್ತೆ. ಹಾಗೆ ಕೆಲಸಕ್ಕೂ ಆಹಾರಕ್ಕೂ ಇರುವ ಸಂಪರ್ಕ ಹೇಗೆ ಮಿಳಿತವಾಗಿದೆ ಅಂತ ಹಲಸಿನಲ್ಲಿ ತೋರಿಸ್ತಾ ಇದ್ದೀನಿ. ಹಲಸಿನಲ್ಲಿ ಮುಳ್ಳಿದೆ. ಮುಳ್ಳು ಅಂದರೆ ನೋವಿದೆ ಅಂತ.
ಮೇಣ ಇದೆ, ಕಷ್ಟ ಇದೆ. ಕಷ್ಟಪಟ್ಟರೆ ಮಾತ್ರ ಇಷ್ಟ ಸಿದ್ಧಿ ಆಗುತ್ತೆ ಅನ್ನುವ ತತ್ವವನ್ನು ಆಧ್ಯಾತ್ಮಿಕವಾಗಿಯೂ ತೆಂಗಿನ ಮುಳ್ಳು ಮತ್ತು ತೆಂಗಿನ ಮೇಣ ಹೇಳುತ್ತೆ. ಮಲೆನಾಡು ಗಿಡ್ಡ ಇದು ಹಸು ಸಾಕಣೆ ಬಗ್ಗೆ ಇದೆ, ಅದರ ಮೇವಿನ ಬಗ್ಗೆ, ಅದರ ಕಾಯಿಲೆಗಳ ಬಗ್ಗೆ, ಅದಕ್ಕೆ ಚಿಕಿತ್ಸೆಯ ಬಗ್ಗೆ. ಅದರಿಂದ ಈಗ ಗುಲಾಬ್ ಜಾಮ್ ಮಾಡೋದನ್ನು ಡಿಟೇಲ್ ಆಗಿ ಇದರಲ್ಲಿ ವಿವರಿಸಿದ್ದೇನೆ. ಹಾಲಿನಿಂದನೇ ನಾವೇ ಮನೆಯಲ್ಲಿ ಅದ್ಭುತವಾದ ಗುಲಾಬ್ ಜಾಮ್ ಮಾಡ್ಬೋದು. ಯಾವುದೇ ಬ್ರ್ಯಾಂಡ್ ಇದು ಗುಲಾಬ್ ಜಾಮನ್ನು ಮೀರಿಸುವ ಐಸ್ ಕ್ರೀಮ್ ಮಾಡಲಿಕ್ಕೆ ಸಾಧ್ಯ ಇದೆ ರುಚಿಕಟ್ಟಾಗಿ. ಮಾಡಲೇಬೇಕು ಅಂತಲ್ಲ, ಅದನ್ನು ಮೀರಿದರೆ ಇನ್ನೂ ಒಳ್ಳೆಯದೇ, ಯಾಕಂದರೆ ಎಣ್ಣೆಯಲ್ಲಿ ಕರಿತೀವಿ, ಸಕ್ಕರೆ ಉಪಯೋಗ ಆಗುತ್ತೆ. ಆದರೂ ನಾವು ಮಾಡಿದರೆ ಅದು ಶ್ರೇಷ್ಠನೇ. ಇಂಥ ವಿವರಗಳೆಲ್ಲ ಇದೆ. ಇಲ್ಲಿ ಸ್ವಾರಸ್ಯ ಏನಂದರೆ, ದೇಶೀಯ ತಳಿಗಳು ಎಲ್ಲ ವ್ಯರ್ಥ, ಅನುಪಯುಕ್ತ, ಇಳುವರಿ ಕಡಿಮೆ, ಅದರಿಂದ ವಿದೇಶಿ ತಳಿ ಬೇಕು ಅಂತ ನಾವು ಬಂದವು. ಆಮೇಲೆ ಅದರಿಂದ ಆಗುವಂತಹ ದೋಷಗಳನ್ನು ಸಹ ಕಂಡುಕೊಂಡು ಮತ್ತೆ ದೇಶೀಯ ಅಂತ ಹೇಳ್ತೀವಿ. ದೇಶೀಯ ಅಂತ ಹೇಳುವಾಗ ಯಾವುದು ದೇಶೀಯ ಯಾವುದು ವಿದೇಶೀಯ ಅಂತ ಹೇಗೆ ತರ್ಕ ಮಾಡೋದು? ಈಗ ಮಲೆನಾಡಿನ ಭಾಗಕ್ಕೆ ಮಲೆನಾಡು ಗಿಡ್ಡ ದೇಶೀಯ, ಬಯಲುಸೀಮೆಗೆ ಬಂದರೆ ಹಳ್ಳಿಕಾರು ಅಮೃತ್ ಮಹಲ್ ದೇಶೀಯ, ಗುಜರಾತಿಗೆ ಹೋದರೆ ಗಿರ್ ದೇಶೀಯ ಇರ್ಬೋದು, ಪಂಜಾಬಿಗೆ ಹೋದರೆ ಸಾಯಿವಾಲ್ ದೇಶೀಯ ಇರ್ಬೋದು. ಸಾಯಿವಾಲನ್ನು ತಂದು ಮೈಸೂರಿನಲ್ಲಿ ಸಾಕಿದರೆ ದೇಶೀಯ ಆಗುತ್ತಾ? ಜೆರ್ಸಿ HF ಅನ್ನು ಈಗ ನಾವು ವಿಶ್ವವೇ ಒಂದು ಕುಟುಂಬ ಅಂತ ಹೇಳಿ ಪರಿಗಣಿಸಬೇಕು ಅಂತ ಎಂದೋ ಹೇಳಿದ್ದಾರೆ ನಮ್ಮ ಋಷಿಗಳು. ಇದು ವಸುಧಾ ಏವ ಕುಟುಂಬಕಂ ಅಂತ. ಹಾಗಿರುವಾಗ ಇದು ಎಲ್ಲ ವಿದೇಶಿಯರನ್ನು ಸಹ ಮನುಷ್ಯರು ಅಂತ ಒಪ್ಪಿ ನಾವು ಅವರ ವಿದ್ಯೆಯನ್ನು ಕಲಿತು, ಅವರ ಇಂಗ್ಲೀಷಿನ ಮೂಲಕ, ಅವರ ತಂತ್ರಜ್ಞಾನದ ಮೂಲಕ ದೇಶ ಮತ್ತು ವೈಯಕ್ತಿಕ ಅಭಿವೃದ್ಧಿ ಆಗ್ತದೆ ಅಂತ ತಿಳಿದ ಈ ಕಾಲಘಟ್ಟದಲ್ಲಿ ಇದು HF ಜರ್ಸಿಗಳನ್ನು ವಿದೇಶೀಯ ಅಂತ ಹೇಳಿ ತಿರಸ್ಕರಿಸುವುದರಲ್ಲಿ ಅರ್ಥ ಇದೆಯಾ? ಈ ಪ್ರಶ್ನೆಗೆ ಉತ್ತರ ಕೊಡದೆ ನಾವು ದೇಶೀಯ ವಿದೇಶೀಯ ಅಂತ ಹೇಳಿದರೂ ಪ್ರಯೋಜನ ಆಗಲ್ಲ. ಹಾಗಾದರೆ ದೇಶೀಯ ಅಂದ ಮೇಲೆ ದೇಶೀಯ ಹಸು ಮಾತ್ರ ಅಲ್ಲ, ದೇಶೀಯ ಜೀವನ ಆಗಬೇಕು, ದೇಶೀಯ ಸಸ್ಯ ಸಂಯೋಜನೆ ಆಗಬೇಕು, ದೇಶೀಯ ಅಡಿಗೆ ಆಗಬೇಕು. ಇದೆಲ್ಲ ಒಟ್ಟೊಟ್ಟಿಗೆ ಆಗಬೇಕೆ ಹೊರತು ಒಂದನ್ನು ಬಿಟ್ಟು ಇನ್ನೊಂದು ಆಗಲ್ಲ. ಇಷ್ಟು ಯೋಚನೆ ಮಾಡಿದರೆ ಮಾತ್ರ ದೇಶೀಯತೆಯ ಶಬ್ದಕ್ಕೆ ಅರ್ಥ ಬರುತ್ತೆ. ಹಾಗೆ ಮಾಡಿದಾಗ ಮಲೆನಾಡು ಗಿಡ್ಡಕ್ಕೆ ಅಥವಾ ಹಳ್ಳಿಕಾರಿಗೆ ಇವತ್ತು ಪ್ರಾಧಾನ್ಯತೆ ಬಂದಿದೆ, ಒಪ್ಕೊಳ್ಳೋಣ, ಸಂತೋಷನೇ. ಆದರೆ ಮಲೆನಾಡೇ ಗಿಡ್ಡವಾಗಿ, ಮಲೆನಾಡ ಕಾಡೇ ಹೋಗಿ, ಮಲೆನಾಡಿನಲ್ಲಿ ಎಲ್ಲರೂ ಸಹ ಅದನ್ನು ತಿರಸ್ಕರಿಸಿ ಇದು ಪ್ಯಾಕೆಟ್ ಹಾಲನ್ನೇ ಕುಡಿಯುವ ಸಂದರ್ಭದಲ್ಲಿ ನಾವು ಕಳೆದು ಹೋಗಿ ಇನ್ನು ಪುನರುತ್ಪತ್ತಿ ಮಾಡಲಾಗದ ರೀತಿಯಲ್ಲಿ ಪ್ರಕೃತಿಯನ್ನು ಕಳೆದ ಮೇಲೆ ನಾವು ಮಲೆನಾಡು ಗಿಡ್ಡ ಅಂತ ಯೋಚನೆ ಮಾಡುವ ಸ್ಥಿತಿ ಬಂದಿದೆ. ಆ ಮಲೆನಾಡು ಗಿಡ್ಡ ಹಾಲು ಕರಿಬೇಕಾದ್ರೆ ಎಷ್ಟು ಕಷ್ಟ ಇದೆ, ಹಳ್ಳಿಕಾರನ ಹಾಲು ಕರಿಬೇಕಾದ್ರೆ ಎಷ್ಟು ಕಷ್ಟ ಇದೆ. ಪ್ರತಿದಿನವೂ ಸಹ ಅದರ ಒದತವನ್ನು ತಪ್ಪಿಸಿ ಹಾಲು ಕರಿಬೇಕು ಅಂತಾದರೆ ಅದು ಗ್ರೇಟೆಸ್ಟ್ ಸರ್ಕಸ್ಸು. ಯಾವುದೇ ಸರ್ಕಸ್ನ 30 ಅಡಿ ಎತ್ತರದಲ್ಲಿ ನಲಿಯುವವನ ಒಂದು ಮನೋ ಸಾಮರ್ಥ್ಯ ಮತ್ತು ಕೌಶಲ ಏನಿದೆ, ಅಷ್ಟೇ ಕೌಶಲ ಇಲ್ಲದೆ ಹೋದರೆ ನೀವು ಯಾವುದೇ ದೇಸಿ ತಳಿನ ಸಾಕೋಕ್ಕಾಗಲ್ಲ. ಈ ಕೌಶಲವನ್ನು ಸಿದ್ಧಿ ಮಾಡಿಕೊಳ್ಳದೆ ನಾವು ದೇಶೀಯ ಗ್ರೇಟ್ ಅಂತ ಹೇಳಿದರೆ ಏನು ಉಪಯೋಗ? ಈ ಸಿದ್ಧಿ ಮಾಡದೇ ಇರುವವರು ದೇಶೀಯ ಅಂತ ಹೇಳಿದರೆ ಏನರ್ಥ? ಮತ್ತು ಅದಕ್ಕೆ ಔಷಧಿ ಏನು? ಹೋಮಿಯೋಪತಿ, ಆಯುರ್ವೇದ, ಎಲೋಪತಿ ಎಲ್ಲವೂ ಸಹ ಔಷಧಿಗಳು ಹೇಗೆ ನಾವೇ ಮಾಡ್ಬೋದು ಚಿಕಿತ್ಸೆ ಇತ್ಯಾದಿ ವಿವರಗಳು ಇದರಲ್ಲಿದೆ. ಭೂಮಿ ನಮ್ಮ ಪಾಠಶಾಲೆ, ಪ್ರಕೃತಿ ತಾನೇ ಗುರು ಅನ್ನುವುದು ಹೆಸರೇ ಹೇಳುತ್ತೆ. ಅದು ಹೇಗೆ ಪ್ರಕೃತಿ ನಮಗೆ ಪಾಠ ಕೊಡುತ್ತೆ, ತಪ್ಪಿನಿಂದ ಪಾಠ ಕೊಡುತ್ತೆ, ಸರಿಯಿಂದನೂ ಪಾಠ ಕೊಡುತ್ತೆ. ಎರಡು ಅದನ್ನೇ ಇದು ವಚನಗಳಲ್ಲೂ ಇದೆ. ಅದು ನಾವು ನಮ್ಮನ್ನು ಬೈಯುವವರನ್ನು ಮಿತ್ರರ ಹಾಗೆ ಕಾಣಿ ಅಂತ ಬಸವಣ್ಣನ ವಚನನೂ ಇದೆ. ಬೈಯುವವರನ್ನು ಬಂಧುಗಳಯ್ಯ, ಹೊಗಳಿದವರನ್ನು ಹೊನ್ನ ಶೂಲದಲ್ಲಿಕ್ಕಿದರಯ್ಯ ಅಂತ. 10 ಹಣ್ಣುಗಳಂದರೆ ಇದರಲ್ಲಿ 10 ಹಣ್ಣುಗಳ ವಿವರ ಇದೆ, ಅದರಿಂದ ಮಾಡುವಂಥ ತಯಾರಿಗಳು ಇತ್ಯಾದಿ ಎಲ್ಲ. ಇದು ಹಣ್ಣು 10 ಹಣ್ಣು ಅನ್ನುವುದು ಮತ್ತು 10 ಹಣ್ಣು ಅನ್ನುವುದರಲ್ಲಿ ಒಂದು ವಿಶೇಷತೆ ಇದೆ. ಏನಂದ್ರೆ ಓದಿದ್ದು ಹತ್ತುತ್ತ ಅಂದ್ರೇನು? ತಲೆಗೆ ಹೋಯ್ತಾ ಅಂತ. ಹಣ್ಣು ನಮಗೆ ಹತ್ತಬೇಕು, ನಮಗೆ ದೇಹಕ್ಕೆ, ಬುದ್ಧಿಗೆ ಅದರ ವಿಚಾರ ಹತ್ತಬೇಕು. ಅಡುಗೆ ಮಾಡದೆ ತನ್ನಷ್ಟಕ್ಕೆ ಜೀರ್ಣವಾಗುವ ದೇಹಕ್ಕೆ ಹತ್ತುವುದು ಹಣ್ಣು ಮಾತ್ರ. ಆ ಹಣ್ಣು ಹತ್ತಿದಾಗ ಅಡುಗೆ ಕಮ್ಮಿ ಆಗ್ತದೆ, ಇಳಿಯುವ ಅಡುಗೆಗಳು. ಅಡುಗೆ ಇಳಿದಾಗ ಅಷ್ಟು ಇಂಧನ ಉಳಿತದೆ, ಅಷ್ಟು ಸಮಯ ಉಳಿತದೆ ಇತ್ಯಾದಿ.